ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮ್ಯೂನಿಕಿಗೆ ಹೋಗ್ತಾ ಇದ್ದೀವಿ, ಜರ್ಮನಿ. ಸೊ ಫ್ಲಿಕ್ಸ್ ಬಸ್ ಬುಕ್ ಮಾಡಿದ್ವಿ. ಮಾರ್ನಿಂಗ್ 8:30 ಇತ್ತು. ಇವಾಗ ಬಿಡ್ತಾ ಇದ್ದೀವಿ. ಜ್ಯೂರಿಕಿಂದ ಫ್ಲೆಕ್ಸ್ ಬಸ್ ತೊಗೊಂಡು ಮ್ಯೂನಿಕಿಗೆ ಒಂದು 3.5 hours 3 hours 50 minutes ಆಗುತ್ತೆ ರೀಚ್ ಆಗೋಷ್ಟೊತ್ತಿಗೆ. ಸೊ ಫ್ಲಿಕ್ಸ್ ಬಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ಹಿಂದಿಲ್ಲ ಹಂಗಂದ್ರೆ ಇದಷ್ಟೇ. ಸೊ ದಿಸ್ ಇಸ್ ದ ವಾಶ್ರೂಮ್ ಅಲ್ಲ. 23 CD ನಿಂದು. ಓಹ್ ನೈಸ್. ನಂದು 22. ಓಹ್ ನೈಸ್, ರಿಯಲಿ ಇಟ್ಸ್ ನೈಸ್. ಸಖತ್ತಾಗಿದೆ ಕಾರ್ಡ್ ತಗೊಂಡ್ಬರ್ಬೋದು ಅಲ್ಲ. ನಮಗೆ ಸ್ಪೆಷಲ್ ಸೀಟ್ ಕೊಟ್ಟಿದ್ದಾರಲ್ಲ, ಅಷ್ಟು ಬೇಗ ಬುಕ್ ಮಾಡಿದ್ದಕ್ಕೆ ಹಿಡಿಯಪ್ಪ. ಓಕೆ, ಐಲ್ ಟೇಕ್ ಸಮ್ ವಿಡಿಯೋ. ಓಕೆ, ಸೊ ದಿಸ್ ಇಸ್ ದ ಡ್ರೈವಿಂಗ್ ಸೀಟ್. ಎಲ್ಲ ಕಾಣುತ್ತಿಲ್ಲ, ಸ್ಕ್ರೀನ್ ಇದೆ, ಕ್ಯಾಮ್ರಾ. ಇದು ಡೋರು, ಇಲ್ಲಿಂದನೂ ಹೋಗ್ಬೋದು, ಇಲ್ಲಿಂದನೂ ಮೇಲ್ಗಡೆ ಹೋಗ್ಬೋದು. ಸ್ಪೇಸ್ ಚೆನ್ನಾಗಿದೆ, ಲೆಗ್ ಸ್ಪೇಸು ಚೆನ್ನಾಗಿರುತ್ತೆ, ಕುತ್ಕೊಳ್ಳೋಕೆ ಆರಾಮಿರುತ್ತೆ. ಸೊ ಇದು ಡಬಲ್ ಡಕ್ಕರ್ ಮೇಲ್ಗಡೆ ವ್ಯೂ ಚೆನ್ನಾಗಿದೆ. ಇಲ್ದ ವ್ಯೂ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ. ಅವರ್ಸ್ ಇಸ್ ವೆರಿ ಕಂಫರ್ಟಬಲ್ ಸೀಟ್. ನನ್ನಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇದೆ ಸೀಟ್, ವಿತ್ ವೆರಿ ಬಿಗ್ ಲೆಗ್ ಸ್ಪೇಸ್. ಚೆನ್ನಾಗಿ ಸಿರ್ಸಿ, ಒಳ್ಳೆ ಬುಕ್ಕಿಂಗ್ ಮಾಡ್ತೀವಿ ಸಿರ್ಸಿ ಒಂದೊಂದ್ಸಲ ಮಾತ್ರ. ಸೊ ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ದಾಟಿ ಇವಾಗ ಜರ್ಮನಿ ಎಂಟ್ರಿ ಆದ್ವಿ. ಸೊ ಅದಕ್ಕೆ ಪೊಲೀಸವರೆಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಪಾಸ್ಪೋರ್ಟ್ ಎಲ್ಲ ವೆರಿಫೈ ಮಾಡ್ತಾರೆ. ಸೊ ವೀಸಾ ಇದೆಯಾ ಎಲ್ಲ ನೋಡ್ತಾರೆ. ಇಲ್ಲಿ ರಿಪೋರ್ಟ್ ಬರೀತಾ ಇರಬೇಕು, ಅವ್ರಿಗೆ ಒಂದು ರಿಪೋರ್ಟ್ ಬರೆದ್ರೆ ಆ್ಯಕ್ಚುಲಿ ಅವರಲ್ಲಿ. ಮ್ಯೂನಿಕ್ ಎಂಟ್ರಿ ಆದ್ವಿ ನಾವು. ನಮ್ಮ ಲಗೇಜ್ ನಾವೇ ತಗೋಬೇಕು. ಸ್ಪೆಲ್ಲಿಂಗ್ ತಂಬರಲ್ಲ. ನೈಸ್, ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಮ್ಯಾಂಗೋ ಲಸ್ಸಿ ಕಾಸ್ಟ್ಲಿ ಅನಿಸ್ತದೆ. ಈಗ ರೋಮಲ್ಲಿ ಅಡ್ಡಿಲ್ಲ. 500 ml. 4 or 5 ಇರ್ತಾವೆ. ಹೌದು, ಹೋಗ್ಬಿಟ್ಟ ಕೇಳಿದ ಸ್ವಲ್ಪ ಅಕ್ಷಯ್ ಕುಮಾರ್ ನಿಂಗೊಂದು ಸ್ವಲ್ಪ ರೈಸ್ ಹಾಕ್ಬಿಡ್ತದೆ. ಟಿವಿ ಬರುತ್ತೆ ರೈಸ್ ಭಾಳ ಐತಿ. ಇದ್ರಲ್ಲಿ ಗಾರ್ಲಿಕ್ ಇಲ್ಲಲ್ಲ ಮಚ್ಚ. ಕಡಿಮೆ ಸೈಡ್ಸ್ ಸೊ ಇಂಡಿಶಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇಲ್ಲೇ ಹೋಟೆಲ್ ಇರೋದು, ಫೋರಮ್ ಮಾಲ್ ಅಂತ. ಫ್ಲೆಕ್ಸ್ ಬಸ್ ಸ್ಟ್ಯಾಂಡಿಂದ 1 kilometer ಆಗುತ್ತೆ. ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸೇ ಇದೆ, ಬರ್ಬೋದು ಆರಾಮಾಗಿ. ಒಂದು ತುಂಬ ಹೊಟ್ಟೆ ಹಸಿತಿತ್ತು ಇಲ್ಲಿದ ತಕ್ಷಣ. ಸೊ ಫಸ್ಟ್ ಊಟ ಮಾಡೋಣ ಅಂತ ನೋಡಿದರೆ ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿದ್ವಿ, ಇದಿತ್ತು. ಚೆನ್ನಾಗಿತ್ತು. ಇಂಡಿಶ್ ಫೋರಮ್ ಮಾಲ್ ಒಳಗಡೆ ಇದೆ, ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಸೊ ನೀವು ಯಾವತ್ತಾರು ಈ ಕಡೆ ಸೈಡ್ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ನಮ್ಮ 5 ಜನದ ಸೇರಿ 2 ಡಿಶ್ಶು, 2 ಪೋರ್ಷನ್ನು ಮತ್ತು 5 ರೋಟಿ ಮತ್ತು 5 ರೋಟಿ ಹೇಳಿದ್ವಿ. ಸೊ ಎಲ್ಲ ಸೇರಿ 7,500 ಆಯಿತು.
ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಇವಾಗ ನಾವು ಹೋಟೆಲಿಗೆ ಹೋಗ್ತೀವಿ. ಕವಿ ನಿಮ್ದು ರೇಂಜಿಗೆ ಬೆಂಜ್ ಎಲ್ಲ ಬುಕ್ ಮಾಡಿಬಿಡ ಕವಿ ನೀನು. ನಾ ಏನು ಸೆಲೆಕ್ಟ್ ಮಾಡಿಲ್ಲ ಅಷ್ಟು. ಸರ್ ಹತ್ತಿ ಸರ್. ಸಾರಿ ಹೋಗ. ಏ ಹೌದು. ವಾಹನವನ್ನು ಬಿಡೋಸ್ಕರ ಕಾರಣ ಶ್ರೀಮತಿ ಕಾವ್ಯ ಕುಲಕರ್ಣಿ ಅವರಿಗೆ ನವಲೆಗಳನ್ನು ಸಹಿಸುತ್ತಾ ನಮ್ಮ ಈ ಎರಡು ಮಾತುಗಳನ್ನು ಮುಗಿಸಲು ಬಯಸುತ್ತೇನೆ. ಮುಂದಿನ ಪಯಣವೆಲ್ಲ ಸುಖಕರವಾಗಿದೆ ಎಂದು ಹಾರೈಸುತ್ತಾ ಆಯುರ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದೆರಡು ಮಾತುಗಳನ್ನು ಇಂದು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲೆಲ್ಲ ಲಗೇಜ್ ಇಟ್ಟಿದ್ದೀವಿ. ಡಬಲ್ ಬೆಡ್ರೂಮ್. ವ್ಯೂ ಏನಂತ ಏನು ಚೆನ್ನಾಗಿಲ್ಲ. ಕಾರ್ ಪಾರ್ಕಿಂಗ್ ವ್ಯೂ ಐತಿ. ಸೊ ಇದು ಕಬರ್ಡ್ಸ್ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಗಾಡ್ ವಾಟರ್ ಬಾಟಲ್ ಇಟ್ಟಿದ್ದಾರೆ. ನಂಗೆ ನೀರು ಬೇಕಾಗಿತ್ತು. ಆ್ಯಂಡ್ ನಾನು ಮತ್ತು ಕಾವ್ಯ ಈ ರೂಮಲ್ಲಿ ಇರ್ತೀವಿ. ವಾಶ್ರೂಮ್ ಮಾಡೋಣ. ಕ್ಲೀನ್ ಆ್ಯಂಡ್ ಕೋಝಿ ರೂಮ್ ಚೆನ್ನಾಗಿದೆ. ಓಕೆ, ಇವಾಗ ಬೇಗ ರೆಡಿಯಾಗಿ ಲೆಟ್ಸ್ ಗೋ. ಸೊ ನಾವು ಈಗ ರೂಮಿಗೆ ಬಂದು ಎಲ್ಲ ರೆಡಿಯಾಗಿ ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಪ್ಲೇಸ್ ಹೋಗ್ತಾ ಇರೋದು BMW ಮ್ಯೂಸಿಯಮ್ಮು. ನೆಕ್ಸ್ಟ್ ಅದಾದಮೇಲೆ ರೆಸಿಡೆನ್ಸಿ ಪ್ಯಾಲೇಸ್ ಹೋಗ್ತಾ ಇದ್ದೀವಿ. ಎಲ್ಲ ಅಲ್ಲಿ ಸುತ್ತಮುತ್ತ ಇದೆ, ಒಂದು 20 ಮಿನಿಟ್ಸ್ ಒಳಗಡೆ. ಆ್ಯಂಡ್ ನಾವು ಯಾಕೆ ಮ್ಯೂನಿಕಿಗೆ ಬಂದಿದ್ದೀವಿ ಅಂತಂತಂದರೆ ಅಕ್ಟೋಬರ್ ಫೆಸ್ಟ್ ನಡೀತಾ ಇದೆ, ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದನ್ನು ನೋಡೋಕ್ಕೋಸ್ಕರ ಅಂತಲೇ ಬಂದಿರೋದು. ಸೊ ಈವ್ನಿಂಗ್ ಆದಮೇಲೆ ಅಕ್ಟೋಬರ್ ಫೆಸ್ಟಿಗೆ ಹೋಗ್ತೀವಿ. ಫುಲ್ ಎಲ್ಲ ಗೇಮ್ಸ್ ಆಡೋಕ್ಕೆ ಎಲ್ಲ ರೈಡು ಎಲ್ಲ ಚೆನ್ನಾಗಿದೆ. ಇಟ್ಸ್ ಲೈಕ್ ಅ ಫೇರ್, ಒಂದು ದೊಡ್ಡ ಲೆವೆಲಲ್ಲಿ ಆಗುತ್ತೆ ಫೇರ್ ಟೈಪ್ ಎಲ್ಲ ಸೆಟಪ್ ಮಾಡಿರ್ತಾರೆ. ರೈಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಟಾಡೋಕ್ಕೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ನಾವು ಮಾಡಿರೋ ಹೋಟೆಲ್ ಮೋದಿ ಅಂತ ಸ್ವಲ್ಪ ದೂರ ಇದೆ ಮ್ಯೂನಿಕ್ ಸೆಂಟರ್ಗಿನ್ನ. ಒಂದು 30 ಮಿನಿಟ್ಸ್ ಆಗುತ್ತೆ ಬೈ ಕ್ಯಾಬ್. ಇಲ್ಲಾಂದರೆ ಒಂದು 45 ಮಿನಿಟ್ಸ್ 50 ಮಿನಿಟ್ಸ್ ಟೈಮಲ್ಲಿ ಟ್ರೈನಲ್ಲಿ ಹೋದರೆ. ಸೊ ಇದು ಬಂದುಬಿಟ್ಟು ನಮಗೆ ಕಾಸ್ಟ್ ಆಗಿದ್ದು 2 ರೂಮಿಗೆ 38,000. ಆ್ಯಂಡ್ ನಾವು ಫ್ಲಿಕ್ಸ್ ಬಸ್ಸು ಸ್ವಿಟ್ಜರ್ಲ್ಯಾಂಡಿಂದ ಜ್ಯೂರಿಕ್ಕಿಂದ ಮ್ಯೂನಿಕ್ಕಿಗೆ ಬುಕ್ ಮಾಡಿದ್ದು. ಇವಾಗ ಬರಬೇಕಾದ್ರೆ ಬುಕ್ ಮಾಡಿದ್ದು 3,600 ಆಗಿತ್ತು. ಸೊ ಹೋಗ್ಬೇಕಾದ್ರೆ ಬುಕ್ ಮಾಡಿರೋದು 5,000 ಏನೋ ಆಗಿದೆ. ಸೊ ಪರ್ ಪರ್ಸನ್. ಯಾಕಂದರೆ ನಾವು ಸ್ವಲ್ಪ ಲೇಟಾಗಿ ಬುಕ್ ಮಾಡಿದ್ವಿ. ಮುಂಚೆನೂ ಬುಕ್ ಮಾಡ್ಕೋಬೋದು. ಮುಂಚೆ ಬುಕ್ ಮಾಡಿದರೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಬರಬೇಕಾದ್ರೆ ನಾವು ಆ್ಯಕ್ಚುಲಿ ಮಾಡಿದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಡಿಲೇ ಮಾಡಿದ್ವಿ. ಸೊ ಹಾಗಾಗಿ ಜಾಸ್ತಿ ಆಯ್ತು ನಮಗೆ. ಆ್ಯಕ್ಚುಲಿ ಇನ್ನೂ ತುಂಬ ಜಾಸ್ತಿ ಇತ್ತು ಲೇಟಾಗಿ ಹೋದರೆ. ಅಂದರೆ ನಾಳೆ ಈವ್ನಿಂಗ್ಸ್ ಲೈಕ್ 4 o'clock ಆಫ್ಟರ್ 2 o'clock ಎಲ್ಲ ಭಾಳ ಜಾಸ್ತಿ ಇತ್ತು. ಸೊ ಹಾಗಾಗಿ ನಮಗೆ ಒನ್ ಡೇ ಅಷ್ಟೇ, ಒನ್ ಡೇಲೆಲ್ಲ ಆಲ್ಮೋಸ್ಟ್ ಕವರ್ ಆಗುತ್ತೆ ಮೇನ್ ಪ್ಲೇಸಸ್ಸು ಅಂತ ನಾವು ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಮಾರ್ನಿಂಗ್ 11 o'clock 12 o'clock ಒಂದು ಬಸ್ ಇದೆ. ಸಾರಿ, ಅದನ್ನೇ ಬುಕ್ ಮಾಡಿದ್ವಿ 12 o'clock ಇರೋ ಬಸ್ಸಿಗೆ. ಸೊ ಚೆನ್ನಾಗಿತ್ತು ಬಸ್, AC ಬಸ್ಸು ಕಂಫರ್ಟೇಬಲ್ ಆಗಿತ್ತು, ವೆರಿ ಕಂಫರ್ಟೇಬಲ್. BMW ಮ್ಯೂಸಿಯಂ ನೋಡ್ಲಿಕ್ಕೆ ಹೋಗೋಣ. ಆಮೇಲೆ ಹಾಗೆ ಅಕ್ಟೋಬರ್ ಫೆಸ್ಟ್ ನೋಡ್ಲಿಕ್ಕೆ ಹೋಗೋಣ. ಲೆಟ್ಸ್ ಗೋ.
ಆನ್ಲೈನ್ ಟಿಕೆಟ್ಸಾ? ಥ್ಯಾಂಕ್ ಯು. ಸ್ಟಾರ್ಟ್. ಹಾಂ, ಸ್ಕ್ಯಾನ್ ಮಾಡಬೇಕು. ಎಷ್ಟು 8 ಯೂರೋನಾ? 8 ಯೂರೋ. ಹಾಂ, ಅದು ಕ್ಲೋಸ್ ಆಗಲಿಲ್ಲ. ಏನು? The brand advertising. Logo. Logo variation. ಅಂದ್ರೆ ಇಂಟೀರಿಯರ್ ಸಿಟ್ಟಿಂಗ್ ಸ್ಪೀಕರ್ ಇದೆ. ಎಸ್ ಮತ್ತೆ ಹೊರಗಡೆ ಬಂದ್ರೆ ಕೇಳಿಸಲ್ಲ, ಇಲ್ಲಷ್ಟೇ ಅಷ್ಟೇ. ಕೇಳಿಸುತ್ತೆ. ನಮಗೂ ಕೇಳಿಸ್ತಿಲ್ಲ. ಸಖತ್ ಭಾಳ ಮೈಲ್ಡ್ ಕೇಳಿಸುತ್ತೆ ಹೊರಗೆ. ಒಳಗೆ ಕೂತಾಗ ಅಷ್ಟೇ ಎಷ್ಟು ಕ್ಲಿಯರ್ ಆಗಿ ಕೇಳಿಸುತ್ತೆ ಅಲ್ಲ. ನೈಸ್. ಇಲ್ಲೇ ಅನ್ಸ್ಬಿಟ್ಟು ಮೋಸ್ಟ್ಲಿ ಇಂಟೀರಿಯರ್ ಒಳಗೆ ಹಿಂಗೆ ಮಾಡ್ತಾರೆ ಇರ್ಬೇಕು, ಅದನ್ನ ತೋರ್ಸತ್ತಾರೆ ಇರ್ಬೇಕೇನೋ ನನಗೆ ಅನಿಸ್ತದೆ. ಹಾಂ, ಅಕ್ಷಯ್ ಡಿಸೈನ್ ಮಾಡಿದ್ದು. ಹೌದಾ? ಕೆಲಸ ಮಾಡಿದ್ದು ಸ್ಪೀಕರ್. ಇಲ್ಲ ರೇಸಿಂಗ್ ಬೈಕಾ? ಅಂದ್ರೆ ಎಕ್ಸ್ಲೇಟರ್ ಕೊಟ್ರೆ ಹೊಡಿಯ ಪಟ್ಟ.
ಹ್ಯಾವಿಂಗ್ ಫನ್ ಕವಿ. Full fun. Looking at the husband is having fun. ಬರ್ಲಿ ಜರ್ಮನಿಲಿ ಗಾಳಿ ಜಾಸ್ತಿ ಬಿಡಿಸು. ಬರ್ಲಿ ಕೊಡು 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 ಹಾಂ ಸಾಕು ಡ್ರ್ಯಾಗ್ ರೇಸ್. Studio design dialogue. Future takes shape. ಇಂದ ಕೆಳಗೆ ಬಂದ್ವಲ್ಲ ಈಗ. ಸೊ ಓಕೆ, ಮೇಲ್ಗಡೆಯಿಂದ ಕೆಳಗೆ ಏನಿದೆ. ಇಲ್ಲೋದ್ರು 12 ಡ್ರೈವಿಂಗ್ ಫೋರ್ಸ್ ಎಸ್ಟರ್ಡೇ ಟುಡೇ ಆ್ಯಂಡ್ ಟುಮಾರೋ. ಓ ನೈಸ್. ಇದ್ರ ಮೇಲೆ ಇದು ಇಲ್ಲ ಬ್ಲ್ಯಾಕ್ ಮುಂದೆ ತೊಗೊಳ್ತೀವಿ. ಬ್ಲ್ಯಾಕ್ ಮುಂದೆ ಕಾಂಟ್ರಾಸ್ಟ್ ಮಾಡಬೇಕು. This is first convertible car. Okay, now we are going to BMW Welt. ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಏನ? BMW ಮ್ಯೂಸಿಯಂ, BMW Welt ಇಂದ ಹೊಸ ಕಾರಾ? ಹಾಂ, ಇಲ್ಲಿ ಸಣ್ಣ ಸಣ್ಣ ಕೆಫೆ ಇದೆ, ಅಲ್ಲಲ್ಲಿ ಕೂತ್ಕೊಂಡು ಕುಡಿಬೋದು. ಕೈಂಡ್ ಆಫ್ ಕಾರ್ ಮಾಲೇ ಅನ್ಬೋದು. ಇಟ್ಸ್ ನೈಸ್. ಡಿಸ್ಪ್ಲೇಗೂ ಇಟ್ಟಿದ್ದಾರೆ, ಪರ್ಚೇಸಿಗೂ ಇಟ್ಟಿದ್ದಾರೆ. ಆ್ಯಕ್ಚುಲಿ ಈ ಸೆಕ್ಷನ್ ಎಲ್ಲ ಪರ್ಚೇಸಿಂಗ್ ಇದೆ. ಇಟ್ಸ್ ಗುಡ್. ರೋಲ್ಸ್ ರಾಯ್ಸ್ ಮಾತ್ರ ಸಕ್ಕತ್ತಾಗಿದೆ, ತೋರಿಸ್ತೀನಿ. ಸೊ ಇದು ಮ್ಯೂನಿಕ್ ರೆಸಿಡೆನ್ಸಿ. ಅಷ್ಟೆಲ್ಲ ನೋಡಲಿಕ್ಕಾಗಿಲ್ಲ, ಬಿಕಾಸ್ ಅಕ್ಟೋಬರ್ ಫೆಸ್ಟ್ ನಡೀತಾ ಇದೆ. ಸೊ ಪರೇಡು ಅದೆಲ್ಲ ಇದೆ. ಸೊ ಟೈಮಿಂಗ್ಸ್ ಚೇಂಜ್ ಇದೆ. ಸೊ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ. ಸೊ ನಮಗೇನು ನೋಡೋಕ್ಕಾಗಲಿಲ್ಲ. ಮಿಡಲ್ ಪರೇಡೆಲ್ಲ ನಡೀತಾ ಇತ್ತು, ಬಿಕಾಸ್ ಇವತ್ತು ಫಸ್ಟ್ ಡೇ ಆಫ್ ಸ್ಟಾರ್ಟಿಂಗ್ ಮ್ಯೂನಿಕ್ ಫೆಸ್ಟು. ಸೊ ಅದು ಚೆನ್ನಾಗಿತ್ತು, ಬಟ್ ಅದರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಬಟ್ ಇಟ್ ವಾಸ್ ಗುಡ್. ಸೊ ನಾವು ಅಕ್ಟೋಬರ್ ಫೆಸ್ಟ್ ನಡೆಯೋ ಜಾಗಕ್ಕೆ ಬಂದು ರೀಚ್ ಆದ್ವಿ. ಇದೊಂದು ಟೈಪ್ ಫೇರೇ, ನಮ್ಮೂರಲ್ಲಿ ಹೇಗೆ ಜಾತ್ರೆ ಎಲ್ಲ ನಡೆಯುತ್ತಲ್ಲ ಅದೇ ಟೈಪ್ ಇದೆ. ಸಣ್ಣ ಸಣ್ಣ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಸ್ವೀಟ್ ಸ್ಟಾಲು ಅದೆಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಜಾತ್ರೆ ಓನ್ಲಿ. ಸೊ ಈ ಟೈಪ್ ಟೆಂಟ್ಸ್ ಹಾಕಿರ್ತಾರೆ. ನಾವು ಯಾವ್ದಾದ್ರು ಟೆಂಟ್ ಒಳಗೆ ಹೋಗಿ ದುಡ್ಡು ಕೊಟ್ಟು ಕುತ್ಕೋಬೋದು. ಮೇಲೆ ಹೋಗೋದು ಹಿಂಗೆ ಬ್ಯಾಗ್ ಹಾಕೊಂಡು. ಇದ್ರೊಳಗೆ ಏನೂ ಇಲ್ಲಲ್ಲ, ಬ್ಯಾಗಲ್ಲಿ ಏನಿಲ್ಲ. Genau, passt. Ja. Okay. Danke. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ ಜ್ಯೂರಿಕಿಗೆ. ಚೆನ್ನಾಗಿತ್ತು ಓವರ್ ಆಲ್. ವೀಕೆಂಡ್ ಆರಾಮಾಗಿ ಸ್ಪೆಂಡ್ ಆಯಿತು. ಇಟ್ ವಾಸ್ ಫನ್.
ಆ್ಯಂಡ್ ಮ್ಯೂನಿಕ್ಕಿಗೆ ಆರಾಮ್ಸೆ ಒಂದು ವೀಕೆಂಡ್ ಬಂದು ಹೋಗಿ ನೋಡ್ಕೊಂಡು ಹೋಗಿ ಬರ್ಬೋದು ವಾಪಸ್ಸು. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್.